ಗುರು ಈ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಸಾವುಕಾರ ಮಕ್ಕಳೇ ಅಂತ ಹೆಂಗ್ ಹೇಳ್ತೀಯ? ಬಡವ್ರ ಕೈಲಿ ಸ್ಕೂಲ್ ನೋಡ್ಕೊಳ್ಳೋ ಡೊನೇಷನ್ ಕೊಡಕ್ಕಾಗತ್ತೇನಾ? ಅದಕ್ಕೆ ಸಾವುಕಾರ ಮಕ್ಕಳೇನೆ ಸ್ಕೂಲ್ಗೆ ಹೋಗೋದು. ಒಂದೇ ಒಂದು ಮಗುನ ಕಿಡ್ನಾಪ್ ಮಾಡಿದ್ರೆ ಸಾಕು ಕಣ, ಅವ್ರ ಅಪ್ಪನ ಕೆಪಾಸಿಟಿ ತಿಳ್ಕೊಂಡು 1 ಲಕ್ಷದಿಂದ 50 ಲಕ್ಷ ತನಕ ಪೀಕಿಸ್ಬೋದು. ಬಂದ್ಬಿಟ್ಟ ಅವ್ರ ಅಪ್ಪನ ಹತ್ರ 50 ಲಕ್ಷ ಬಂದ್ಬಿಟ್ಟ. ಬಾದ ತಕ್ಷಣ ಕಲಿಸ್ಬಿಟ್ಟೆ ಬರೋಕೆ ಅದೇ ನೀನೇನೋ ಅದನ್ನ ಏನ್ ಕಾಲದ ಮಕ್ಕಳು ಹಂಗಲ್ಲ. ಅಕಸ್ಮಾತ್ ನೀನು ಅದನ್ನ ಕಿಡ್ನಾಪ್ ಮಾಡಕ್ ಹೋಗೋದು, ಅದು ಕಯ್ಯ ಪಯ್ಯ ಅನ್ನೋದು, 3 ಜನ ಎಲ್ಲ ಸೇರ್ಕೊಂಡು ನಿಮ್ಗೆ ಚೆನ್ನಾಗಿ ಮಾಜಾ ಕೊಡೋದು. ನೋಡು, ಆ ಮಕ್ಕಳಿಗೆ ಏನ್ ಇಷ್ಟನೋ ಅದನ್ನ ನಾವು ಕೈನಲ್ಲಿ ಹಿಂಗೆ ಇಟ್ಕೊಂಡು ಆಡಿಸ್ತಾನೇ ಇರ್ಬೇಕು. ಪಂಚಪ್ರಾಣ ನೀವೆಲ್ಲ ಚಾಕ್ಲೇಟ್ ಕೊಟ್ರೆ ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ. ನನ್ನ ಹೆಸರು ಪುಟ್ಟಿ. ನಡುತ್ತೆ ನಮ್ದೊಂದು ಅಡ್ಡ ಇದೆ, ಅಲ್ಲಿ ಬೇಜಾನ್ ಚಾಕ್ಲೇಟ್ ಸಿಗುತ್ತೆ, ಅಲ್ಲಿಗೆ ಬರ್ತೀಯಾ? ನಾನು ಬರೋಕ್ಕಿಲ್ಲ. ಚೌಟಿಗೆ ಬೇಡ ನಿಮ್ಮಪ್ಪ ದೊಡ್ಡ ಸಾವುಕಾರನ? ನಮ್ಮಪ್ಪ ದೊಡ್ಡ ಸಾವುಕಾರ. ನೀ ಬೇರೆ ಒಂದು ಕೈ ಸಿಕ್ಕರೆ ನಾನು ಪಾಂಡವಂಗ ದೊಡ್ಡಪ್ಪನ ಮನೆಗೆ ಹೋಗ್ಬೇಕು. ನಿಮ್ ಸಾಕ್ಷಿ ಕೊಡ್ರಿ, ನನ್ನ ತಗೊಂಡು ಬಿಡ್ತೀರಾ? ಅವ್ನು ಕೇಳಿದ ನಿಮ್ಮಪ್ಪನ ಮೊಬೈಲ್ ನಂಬರು ಅದನ್ನ ಕೊಡು. ಒಂದ್ ಬಿಟ್ಟ ಆದ್ರೆ ಮಂಡಗ ಅಂಟ್ಕೊಂಡ್ಬಿಡ್ಬೇಕು. ನಾನ್ ಬಿಟ್ರು ನಿಂಗೆ ಅದೇ ಗತಿ. ಮಣ್ಣು ಏನೋ ತಿಳ್ಕೊಂಡಿದ್ಯಾ? ಈ ಹಣದ ಮುಂದೆ ಕುಡಿಯೋ ತಿಳ್ಕೊಂಡ್ಬಿಟ್ಟಿದ್ಯಾ? 2 ಮಾಡೋಣ. ನಾನು 2 ಮಲ್ರು ಮಾಡಿದ್ದೀನಿ. ನೀನು ಮಲ್ರು ಮಾಡಿದ್ಯಾ? 2 ಜಿಲ್ಲೆ ತುಂಬಾ ಕಷ್ಟ ಕೊಡ್ತಾ ಇತ್ತಾ, ಮಲ್ರು ಮಾಡ್ಬಿಟ್ಟೆ. ಗುರು ನಡಿ ಗುರು ಬಾರ. ಮಾರಿಗಾಕಿ ಅವಳೆ, ಹುಷಾರಾಗೆ ಡೀಲ್ ಮಾಡ್ಬೇಕು ನಾವು. ಮತ್ತು ವಿವೇಕ್ ಡೀಲ್ ಮಾಡೋಣ. ಏನು ನಾನು ಕರ್ಕೊಂಡ್ 3 ದಿವಸ ಆಯ್ತು, ನಯಾ ಪೈಸಾ ಹುಟ್ಲಿಲ್ಲ. ಅಯ್ಯೋ, ಯಾರು ವಿವೇಕ್ ಅವ್ರ ಅಪ್ಪನ? ನಿನ್ನ ಮಗ ಜೀವತ್ವಾಗಬೇಕು ಅಂದ್ರೆ 10 ಲಕ್ಷಕ್ಕಿಂತ 1 ಪೈಸಾನು ಕಡಿಮೆ ಆಗಕ್ಕಿಲ್ಲ. ಅದು ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ನ ಮಗನ ಪೀಸ್ ಮಾಡ್ಬಿಟ್ಟು ನಿಮ್ಮನೆಗೆ ಪಾರ್ಸಲ್ ಮಾಡ್ಬಿಡ್ತೀನಿ. ಯಾವಾಗ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಮಾಡ್ಗಯ್ಯ. ನಮ್ ಜಾಗಕ್ಕೆ ಬಂದ್ಬಿಟ್ಟು ನಮ್ಗೆ ಗುಲಾಬ್ ಜಾಮೂನ ನಡೆಯಲ್ಲ. ಹೇಳಿ ನಿಮ್ಮ ಅಪ್ಪ ಹೆಸರೇನು? ನಮ್ಮಪ್ಪ ಹೆಸರು ಚೆನ್ನಪ್ಪ. ದೊಡ್ಡ ಮಾಡ್ದವನ ಚಡಿ ಡಬ್ಬಲ್ ಅವ್ರು ಇಟ್ಕೊಂಡಿರ್ತಾನೆ. ನಂಗೆ ಹೊಟ್ಟೆ ಹಸಿವಾಗ್ತಿದೆ. ಹಸಿವಾದಾಗ ಯಾವ್ದು ಜ್ಞಾಪಕ ಇರಲ್ಲ. ಇವಳ ನನ್ನ ಅವರಂಗೆ ಆಟ ಆಡ್ತಾವಳೆ. ಮೊದ್ಲು ವಿವೇಕ ವಿಚಾರಿಸ್ಕೊಳ್ಳೋಣ, ಆಮೇಲೆ ಇವಳು ವಿಚಾರಿಸ್ಕೊಳ್ಳೋಣ.
ನೀನ್ ಇಲ್ಲ ಬಿದ್ದಿರು ಗೊತ್ತಾದೆ ಕೈ ಕಟ್ ಬಾಯ್ ಮತ್ ಏನಾರು ನಕ್ರ ಇದ್ರ ತೋರಿಸಿದ್ರೆ ತುಂಡು ಮಾಡಿ ಕತ್ತರಿಸ್ಬಿಡ್ತೀನಿ ಕತ್ತರಿಸ್ಬಿಟ್ಟು ತುಂಡು ಮಾಡಕ್ ಬಿಡ್ತೀನಿ ವಿವೇಕ ವಿವೇಕ ಅಂತ ಎಷ್ಟಿಟ್ಕೊಂಡೆ ಸಾಲ್ದು ಕಣೋ ಸ್ವಲ್ಪ ವಿವೇಕನೂ ಇರ್ಬೇಕು ತುಂಬಾ ಹೊಟ್ಟೆ ಹಸಿತಾ ಇದ್ದಣ್ಣ ತಿನ್ನಕ್ಕೇನಾದ್ರು ಕೊಡೋಣ ಅಪ್ಪಗೆ ಬಂತು ನಿಮ್ಮಪ್ಪನ ಫೋನ್ ನಂಬರ್ ನನ್ನ ಬಾಯ್ತಾ ತಿನ್ನಕ್ ಕೊಟ್ರೆ ವೇಸ್ಟ್ ಮಾಡ್ಕೊಂಡು ಹೇಳ್ತೀನಿ ಇನ್ನ ಮುಂಚೆ ನನ್ ಬಾಗಲ್ವಾ ನಂಗೆ ಹಸುವಾದಾಗ ಏನು ನೆನಪಿರಲ್ಲ ಅಂತ ಕಳ್ಗೋದ ಯಾಕೋ ಅಲ್ಲೋಡು ನಾವು ಕಿಡ್ನಾಪ್ ಆಗಿದ್ದೀವಿ ಅನ್ನೋದನ್ನು ಮರೆತು ಅನ್ಯೋನ್ಯವಾಗಿ ಅಲ್ಲಿಂತಾವಲ್ಲ ನನ್ನ ಕಾಯಿಗೆ ಮುಚ್ಚಿ ಹೋಗ್ಬಿಟ್ಟು ರಿಸಲ್ಟ್ ತಗೊಂಡು ಫೋನ್ ಮಾಡಿ ಎದುರು ಸೂಪ್ ಬರ್ತೇನೆ ಆಮೇಲೆ ಇಬ್ಬರು ಜೊತೆಲಿ ಕುತ್ಕೊಂಡು ಪಲಾವ್ತೀನಲ್ಲ ಹೊಟ್ಟೆ ಹಸಿತಾಯ್ತೆ ಆಮೇಲೆ ನಾನು ನಿಮ್ ತಿರುಗಿ ಮುಗಿಸ್ಬಿಡ್ತೀನಿ ನೀವು ಹೋಗ್ಬರೋಣ ಅಷ್ಟವರೆಗೂ ಮಲಗಿರ್ತೀನಿ ನಾನೊಬ್ಬ ತಿಳಿ ಪ್ಯಾಕೆಟ್ ತಗೊಂಬರ್ಲಾ ಬೇಡ ಪುಟಿ ಅವ್ರು ತುಂಬಾ ದುಷ್ಟರು ನಾನು ತಗೊಂಡ್ಬರ್ತೀನಿ ಅವ್ರೇನ ಏನು ಹೊಡಿತೀರ ನೀವು ಹೊಡಿತೀರ ನಿಂಗೆ ನಾನು ತಗೊಂಡ್ಬರ್ತೀನಿ ಅವಿವೇಕ ಹೊರಗಡೆ ಇದ್ದಿಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಗಂಟಾಗ್ಬೇಕು ಅವಾಗ ಇರ್ಬೇಕಮ್ಮ ಅಂತ ಕೊಡೋ ಜನ ಅಂದೆ ನಾನು ಬರೋಷ್ಟೊತ್ತು ಎಲ್ಲ ತಿನ್ನು ಮುಗಿಸ್ಬಿಟ್ಟಿದ್ಯಾರೋ ನೀನ್ ತಿಂದ್ರೆ ನಿನ್ ಮುಖ ಮುತ್ತಿಗೆಲ್ಲ ಮೆತ್ಕೊಂಡ್ಬಿಡ್ತಾ ಅದು ಎಷ್ಟು ಗಂಟೆಲೆಲ್ಲ ತಿಂದಿರ್ಬೇಕೇಳ ಸಣ್ಣ ವಿಷಯಗಳೇ ಹಾಕೊಂಡಿದ್ಯಾ ಇಬ್ರು ಹೋಗಿ ತಿನ್ಕೊಂಬರು ನಡೆ ನಾವಿಬ್ರು ತಿನ್ನಕ್ಕೆ ಹೋಗೋದು ಇಲ್ಲಿ ಇವ್ರಿಬ್ರು ಎಸ್ಕೇಪ್ ಆಗೋದು ಇದು ಬೇಕಾ ಈಗ ನಾನು ಮನಸ್ತೀನಿ ನೀನು ತಗೊಂಡ ತುಂಬಾ ಸುಸ್ತಾಗ್ತಿದೆ ನಿಮ್ಮಪ್ಪನ ಫೋನ್ ಮಾಡಿ 10 ಲಕ್ಷ ರೂಪಾಯಿ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕೋರಲ್ವಾ ರೇಟ್ ಕಮ್ಮಿ ಮಾಡ್ಕೊಂಡ್ಬಿಡ್ತಾನೆ ಕೇಳ್ಬೇಕು 100 ಚಾಕ್ಲೇಟ್ ತಗೊಂಡ್ಬಂದು ಕೊಟ್ಟಿರೋದ್ರೆ ನಿಮ್ಮ ಮಗಳ ತುಂಡು ಪೀಸ್ ಮಾಡಿ ಹೆಂಗಡಿ ಮಾಡಿ ಎಷ್ಟು ಬಿಡ್ತೀನಿ ಕಿಲಾರಿ ಹುಡುಗಿ ನೀನು ಸಾಕಾಟ ಮಾತಾಡ್ತೀಯ ಸಿನಿಮಾ ನೋಡಿ ಕಲ್ತಿರೋದು ನನ್ನ ಮಾತು ಇಷ್ಟ ಹೇಳಿ ಬಾಪ್ ಕಟ್ಟು ನಮ್ಗೆ ಬಂದು ತಿನ್ನಿಸಿ ಅಂತ ಕೊಡೋ ನಿಮ್ಮಪ್ಪನ ಫೋನ್ ನಂಬರು ನಾನೇ ಹೊಡಿತೀನಿ ಕೊಡಿ ಕಂಪನ ಆಗ್ತಾರ ಭೂಮಿ ಎಲ್ಲ ಕಣೋ ನಿನ್ನ ಜೋಬಲ್ಲಿ ಇರೋ ನನ್ನ ಮೊಬೈಲು ಹಲೋ ಇನ್ಸ್ಪೆಕ್ಟರ್ ಶಿಶುಪಾಲ್ ಐತೆ ಸ್ಪೀಕರ್
ಚಾಕ್ಲೇಟ್ ಗೊತ್ತಾಯ್ತಾ ನಿನ್ನ ಮಗಳು ನನ್ನ ಹತ್ರ ಅವಳೆ ಮೂರು ಚಾಕ್ಲೇಟ್ ಅಲ್ಲ 10 ಲಕ್ಷ ರೂಪಾಯಿ ತಗೊಂಡು ಹನುಮಗಿರಿ ಫ್ರೆಂಡ್ನಲ್ಲಿ ಬರಬೇಕು ಮಗಳನ್ನ 100 ತುಂಡು ಮಾಡಿ ಯಾಕೆ ನಿನ್ ಮಗಳದೆ ಗೊತ್ತಾಯ್ತಾ ಅದೆಲ್ಲ ಮಾಡ್ಬೇಡ್ರಪ್ಪ. ಮಗುನ ಕಿಡ್ನಾಪ್ ಮಾಡಿದ್ದು ಮೊದಲನೇ ತಪ್ಪು. ಅದು ನನ್ನ ಹತ್ರನೇ ದುಡ್ಡು ಕೇಳಿದ್ದು ಎರಡನೇ ತಪ್ಪು. ಏ ತಪ್ಪು ಒಪ್ಪು ಎಲ್ಲ ನನ್ನ ಹತ್ರ ಇಟ್ಕೊಬೇಡ. ನಿನ್ನ ಮಗಳು ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ತಗೊಂಡು ಬಾ. ಇಲ್ಲ ಆದ್ರೆ ಗೊತ್ತಾಯ್ತಾ ಎಲ್ಲ ತಗೊಂಡು ನಮ್ಮಪ್ಪ ಏನಂದ್ರು? ಏಕಂತಲ್ಲ ಆಗ್ಬಿಟ್ಟವ್ರೆ ಕೇಳಿ ಹುಡುಗಿ ನಿಮ್ಮಪ್ಪ ಆಗಲಿ ಬೇರೆಯವ್ರಪ್ಪ ಆಗಲಿ ಮಗಳು ಪ್ರಾಣ ತೆಗಿತೀನಿ ಸಾಕು ಎದುರ್ಕೊಂಡು ಕಾರಣ ಜನ 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 ಅಂತ ನನ್ನ ಮುಂದೆ ಸುರಿತಾರೆ ಪಾಪ ಅವರಪ್ಪ ಏನೋ 3 ದಿವಸ ಟೈಮ್ ಕೇಳೋಪ್ಪಲ್ಲ ಮದುವೆ ವಸ್ತ್ರ ಪಾತ್ರೆ ಪಡ್ಕ ಎಲ್ಲ ಮಾರ್ಬಿಟ್ಟು ದುಡ್ಡು ತರಬೇಕಂತೆ ಕಾಯೇನೆ ಬಿಡು ಒಂದು 3 ದಿವಸ ತಾನೆ ಆಮೇಲೆ ಒಂದು ಮದುವೆ ಇದ್ದೇ ಆಯ್ತಲ್ಲ ಆಮೇಲೆ ಮೊದಲ ಚೆನ್ನಾಗಿ ಕಲ್ಬಿಟ್ಟು ನಾಯಿಗೋ ನದಿಗೆ ಹಾಕ್ಬಿಡು ಯಾರು ತಗೋದು ಯಾರು ಅಂತ ಗೊತ್ತಿಲ್ಲ ಕಣ. ನಾನು ಹೊಸ ನಂಬರು. ಆ ಹುಡುಗಿ ನನಗೆ ಫೋನ್ ಮಾಡಿ ತೊಂದರೆಯಲ್ಲಿದ್ದೀನಿ ದುಡ್ಡು ತಗೊಂಡ್ ಬನ್ನಿ ಅಂತ. ಹುಡುಗಿ ಬುದ್ಧಿ ಉಪಯೋಗಿಸಿ ನಿಮಗೆ ಫೋನ್ ಮಾಡಿದ್ದಾಳೆ ಅಂದ್ರೆ ಅವಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಆ ಕಿಡ್ನಾಪ್ ಆಗಿರೋ ಹುಡುಗಿ ಆ ಚೆನ್ನಪ್ಪನ ಮಗಳೇ ಯಾಕೆ ಆಗಿರ್ಬಾರ್ದು? ನಡಿ ಚೆನ್ನಪ್ಪನ ಕರ್ಕೊಂಡು ಹೋಗೋಣ ಅಂತ. ಎಷ್ಟು ತಾವಳು ನಾನು ತಾಕತ್ ಮಗನ ಮಾತಾಡ್ತಾನೆ ಏನಿಲ್ಲ ಎಲ್ಲ ಇದೆ ಇರೋ ಐತೆ ಇರೋ ನಿಮ್ಗೆ. ನಾವೆಲ್ಲ ಸಿಗಾಕೊಂಡ್ರೆ ನಮ್ಮಿಬ್ಬರು ಕಟ್ಟಾಕ್ಬಿಡ್ತಾರೆ. ಮೊದಲಿಂದ ಓಡೋಣ ಬಾ. ಎಲ್ಲ ಮಾಡಿ ನನ್ನ ಮಗಳ ಪುಟ್ಟನ ಹುಡುಕೊಡಿ ಸಾರ್ ನಿಮ್ಮ ಮಗಳು ಕಿಡ್ನಾಪ್ ಆಗಿರ್ಬೋದು ಅಂತ ನಮಗೂ ಅನುಮಾನ ಇದ್ದಾರೆ. ಏನೇನೋ ಇದೆ ಇಲ್ಲ ಯಾವುದಾದ್ರೂ ಲಕ್ಕಿ ಕಾಂಚಿ ನಮ್ಮಿ ನಮ್ಮಿನ ಡಾಮ್ ಡೋಮ್ ಕೈ ಪುಸ್. ಪುಟ್ಟಿ ನೀನ್ ಯಾವಾಗ್ಲೇ ಬಂದೆ? ನನ್ ಬಂದಿದ್ದು ಆಯ್ತು ಫ್ರೆಶ್ ಆಗಿದ್ದು ಆಯ್ತು. ನೀನೆಲ್ಲ ಹೋಗಿದ್ದೆ ಜೋಡಿ ಇಷ್ಟು ನನ್ನ ಮಗಿನ ಮಾತಾಡ್ತೀನಿ. ಇಷ್ಟು ದಿವಸ ನೀನೆಲ್ಲ ಹೋಗಿದ್ದೆ? ನಾನು ಯಾರೋ ಎತ್ತಾಕೊಂಡು ಹೋಗಿದ್ರು. ಅದಕ್ಕೆ ಹೇಳೋದು ಹೆಣ್ಮಕ್ಳು ಎಲ್ಲಂದ್ರಲ್ಲಿ ಅಲಿಬಾರ್ದು ಅಂತ. ಎಲ್ಲಿ ದೊಡ್ಡಪ್ಪ ಕಳಿಸ್ತಾ ಇಲ್ಲ ಅವ್ರ ತರ ಚಾಕ್ಲೇಟ್ ಕೊಡೋದು. ಅಣ್ಣಯ್ಯ ಬಾ ನಿನ್ ಮಗಳು ಬಂದಿದ್ದಾಳೆ. ನೀನೇನೋ ತಪ್ಸ್ಕೊಂಡು ಹೋಗೋದು ಹೋಗ್ಬಿಟ್ಟೆ. ನಿಮ್ಮಪ್ಪ ನನ್ನ ಮೇಲೆ ರ್ಯಾಂಕ್ ಆಗ್ಬಿಟ್ಟವನೆ. ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ ನಮ್ಮ ಪುಟ್ಟೆ. ಪುಟ್ಟಿ ನೀನು ಮಾಡೋ ಸಾಹಸಗಳು ಒಂದ ಎರಡ ದೊಡ್ಡಪ್ಪ ತುಂಬಾ ಹೊಟ್ಟೆ ಎಸಿತಾ ಇದೆ. ಅಷ್ಟೇ ತಾನೆ ತಪ್ಪಿಬಿಟ್ಟಿ ನೀನು.
ಬಾರಿ 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 ಅದು ಪುಟ್ಟಿ ಬಂದಿದ್ದಾಳೆ ಬಂದ್ಬಿಡ್ಲಾ ಅವಳಿಗೇನೋ ಅಶ್ವಾಗ್ತಾ ಇದೆ ತಂದು ಬಳಿ ಏನ್ ಬಡಿಯೋದು ಮಾಡಕ್ಕೆ ಕಾಯ್ಕೊಂಡಿರಕ್ಕೆ ಹೇಳಿ ಕೊಡೆ ಸರಿಯ ಪಲ್ಯ ಮಾಡ್ ಹಾಕೋದು ಕಾಯಕ್ಕಾಗಲ್ಲ ನಿಂಗೆ ಇನ್ನು ಸರಿ ಪಲ್ಯ ಕೊಟ್ರೆ ಸೌತೆಕಾಯಲ್ಲಿ ಹೊಡ್ಬಿಡ್ತೀನಿ ಗಾಡಿ ಮುಟ್ಟಿ ಹಾಳಾಗೋಗಿದೆ ಇದನ್ನ ಗ್ಯಾರೇಜ್ವರೆಗೂ ತಳ್ಕೊಂಡು ಹೋಗುತ್ತೆ ಯಾರು ಇಲ್ವಲ್ಲ ಸಹಾಯಕ್ಕೆ ಅಂಕಲ್ ತುಂಬಾ ಹೊಟ್ಟೆ ಹಸಿತಾ ಇದೆ ಏನಾದ್ರು ತಿನ್ನಕ್ಕಿದ್ರೆ ಕೊಡಿ ಅಂಕಲ್ ನನ್ನ ಗಾಡಿ ಕೆಟ್ಟೋಗಿ ಇದನ್ನ ಗ್ಯಾರೇಜ್ವರೆಗೂ ತಳ್ಕೊಂಡು ಹೋಗೋದಪ್ಪ ಅಂತ ನಾನು ತಲೆಗೆ ಕೊಟ್ರೆ ಸುಮ್ಮನೆ ಕೊಡ್ಬೇಕಂತ ಅಂಕಲ್ ಈ ಗಾಡಿನ ಗ್ಯಾರೇಜ್ವರೆಗೂ ತಳ್ಕೊಂಡ್ಬಂದ್ರೆ ನಂಗೆ ತಿನ್ನಕ್ ಕೊಡಿಸ್ತೀರಾ ಅಮ್ಮ ಇದು ನಿಜವಾದ ಗಾಡಿ ನೀನು ಮನೇಲಿ ಆಟಾಡೋ ಸಾಮಾನಲ್ಲ ನಂಗೆ ಹೊಟ್ಟೆ ಹಸಿ ಹೋದಾಗ ಎಂತ ಕೆಲಸ ಮಾಡಕ್ ಕೂತಿದ್ದ ಮೊದ್ಲು ಹಗ್ಗ ತಗೊಂಬ ನನ್ನ ಸೊಂಟ ಕಟ್ಟಿ ನಾನು ಹೇಳ್ಕೊಂಡ್ಬಿಡ್ತೀನಿ ಇದನ್ನ ಗ್ಯಾರೇಜ್ವರೆಗೂ ಎಳ್ಕೊಂಡ್ ಬಂದಿದ್ದೆ ಆದ್ರೆ ನೇರ ಸುಮ್ನೆ ಕೊಡ್ತೀನಿ. ಮೊದ್ಲು ಹಗ್ಗ ತಗೊಂಬನ್ನಿ ಅಂಕಲ್ ರೆಡಿನಾ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಈ ಹಸಿವಿದೆಯಲ್ಲ ಪೂರ್ತಿ ಶಕ್ತಿ ಕೊಡುತ್ತೆ ಹಂಗಂದ್ರೆ ಮನುಷ್ಯನ ಹೊಟ್ಟೆ ಹರಿಸಿದಾಗ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಒಳ್ಳೆನೂ ಮಾಡ್ತಾನೆ ಏನ್ ಊಟ ಕೊಡಿಸ್ತೀಯ ಇಲ್ವೋ ಇಲ್ಲ ಅನ್ನಕ್ಕಾಗುತ್ತಾ ಮಾತಾಯ್ ಏನ್ ಬೇಕು ಅಮ್ಮವ್ರೆ ನನಗೊಂದು ಪ್ಲೇಟ್ ಮೀಲ್ಸು ಈ ಹುಡುಗಿಗೆ ಫುಲ್ ಮೀಲ್ಸ್ ಇಲ್ಲ ಒಂದು ಊಟ 50 ರೂಪಾಯಿ ಎಷ್ಟು ಬೇಕಾದ್ರೂ ತಿನ್ಬೋದು ಆಯ್ತಾಯ್ತು ಕೊಡು ಬಂದಿರ್ಬೇಕು ಏನ್ ಮಕ್ಕಳು ನೋಡ್ತಾ ಇದ್ದೀರಾ ಅನ್ನ ಹಾಕ್ರಿ ಇನ್ನಂತ 4 ಜನ ಬಂದ್ಬಿಟ್ರೆ ನಾವು ಟೆನ್ಷನ್ ನಮ್ಮನ್ ಜೈಲಿಗೆ ಕಳ್ಸಲ್ಲ ಪುಟ್ಟಿ ಅವಳನ್ನ ಸುಮ್ಮನೆ ಬಿಡ್ಬಾರ್ದಲ್ಲ ಸುಮ್ಮನೆ ಬಿಡ್ಬಾರ್ದು ಓ ಕಣ ಕಣ್ರಿ ಸನ್ಮಾನದವ್ರ ಜೊತೆ ನಾವು ಗುದ್ದಾಡ್ಬಿಟ್ಟು ಜೈಲ್ಗೆ ಹೋಗಿದ್ರೆ ಅದಕ್ಕೊಂದು ಮರ್ಯಾದೆ ಅಂತ ಇರೋದಪ್ಪ ಈ ಆಟದ ಹುಡುಗಿ ನಮ್ಮನ್ನ ಹೊಡೆದು ಜೈಲು ಕಳಿಸ್ಬಿಟ್ರಲ್ಲೋ ಊಟ ಮಾಡ್ಬಿಟ್ಟು ಆಮೇಲೆ ಏನಾಯ್ತಾ ಪುಟ್ಟಿ ಆ ಪುಟ್ಟಿನ ಕರ್ಕೊಂಡ್ಬಂದಿದ್ದೆ ನಾನು ನೋಡು ಇಲ್ಲೇ ಊಟ ಮಾಡ್ಕೊಂಡು ಕೂತಿದ್ರು ಎಲ್ಲೋ ಗೊತ್ತಾಗ್ಲಿಲ್ಲ ನಾವು ಬಂದಿರೋದು ನೋಡ್ಬಿಟ್ಟು ನೀನು ಅವಳ ಬಗ್ಗೆ ಇಟ್ಕೊಂತ ಹೇಳಿದ್ದೆ
ನಾನು ಗಲಾಟೆ ಮಾಡ್ತಾ ಇದ್ದೀರ ನೀವು ಗೊತ್ತಿಲ್ವಾ? ನೀನ್ ನನ್ನ ಗಾಡಿ ಹೇಳ್ಕೊಂಡ್ ಬಂದಿದ್ದು ಅಲ್ದೆ ನನ್ನ ಬಾಡಿನೂ ಕಾಪಾಡ್ಬಿಟ್ಟೆ. ಇನ್ನೊಂದು ನಮ್ಮ ಹೋಟ್ಲಲ್ಲಿ ಇರ್ಬೇಕು. ನಿಂಗೆ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ತಟ್ಟೆ ಲೋಟ ತೊಳ್ಕೊಂಡು ನೀ ಇಲ್ಲೇ ಇದ್ಬಿಡು.